ಅದೇ H16 ನ್ಯೂಸ್ ಅರ್ಥಾತ್ ದೇಶಿದಾರಮಗೆ ಸ್ವಾಗತ. ನಾನು ನಿಮ್ಮೊಬ್ಬ MI ಅಥವಾ ಮಲ್ಲಪ್ಪ ಜೋತಾವರ್. ಯಾಕೋ ಏನೋ ಕಾಂಗ್ರೆಸ್ ಒಂದು ಸ್ವಲ್ಪ ಅತಿ ಅನ್ನಿಸ್ತಾ ಇದ್ದೀನ. ಯಾಕೆಂದರೆ ಅದೊಂದು ಲಿಬರಲ್ ಪಾರ್ಟಿ ಅಂತ ನಾವು ವಿಡಿಯೋ ನೋಡ್ಕೊತಾ ಬಂದಿದ್ದೀವಿ. ಇವತ್ತು ನಿಧಾನಕ್ಕೆ RSS ಏನು 3 ಸಿದ್ಧಾಂತ ಇತ್ತು ಹಿಂದುತ್ವ ನೆಲೆಯಲ್ಲಿ ಅದ್ರ ಬಿಟ್ಟುಕೊಳ್ತಾ ಬರ್ತಾಯಿದೆ. ಅನ್ಬೋದು ಅವರು ಹಿಂದುತ್ವದ ಹಾಗೆ ಹೀಗೆ ಜಾತಿವಾದದ ಎಲ್ಲನೂ ಅದಾವ ಇಲ್ಲಂತಲ್ಲ. ಆದರೆ ಮೊದಲಿದ್ದಂಥ ಒಂದು ರಭಸಿತ್ತಲ್ಲ ಅದು ಇವತ್ತಿಲ್ಲ RSS ಅಲ್ಲೇ. ಆದರೆ ಕಾಂಗ್ರೆಸ್ನಲ್ಲಿ ಯಾಕೋ RSS ವಿರೋಧಿ ನೀತಿ ಭಾಳಷ್ಟು ಆಗ್ಲಿಕ್ಕೆ. ಹೌದು, ಹಳಿ ನೀತಿ ಇದ್ದರೆ ವಿರೋಧ ಮಾಡಿ ಕೆಲವೊಂದು ಪರಿವರ್ತನೆ ಆಗ್ತಾ ಇದ್ದಾವಲ್ಲ. ಈಗ ನೋಡ್ರಿ, ಮೊನ್ನೆ DK ಶಿವಕುಮಾರ್ ಅವರು ಅದು ವಿಧಾನಸೌಧದಲ್ಲಿ ಅಚಾನಕ್ ಏನೋ ಬಂದುಬಿಡ್ತು. ನಮಗೂ ಗೊತ್ತದಪ್ಪ ನಿಮ್ದು ಏನೇನದ ಅಂತ ಹೇಳೋ RSS ಗೀತೆ ಹಾಡಿದ್ದಕ್ಕೆ ಎಷ್ಟು ಗದ್ದಲ ಆಯಿತು, ಏನೇನಾಯಿತು. ಹಾಡಿದ್ದು ತಪ್ಪೋ ಸರಿನೋ ಬೇರೆ ವಿಷಯ. ಆದರೆ ಅವರು ಕಾಂಗ್ರೆಸ್ಸಿಗರು ಹೌದು ಲಿಬರಲೈಸೇಷನ್ ಐತಿ, ಹಿಂದೂ ಬಗ್ಗೆ ಅವ್ರು ಒಳ್ಳೆ ಭಾವನೆಗಳಿದ್ದಾವೆ, ಏನದು ಅವರು ಇಲ್ಲಂತಲ್ಲ. ಆದರೆ ಅವರು RSS ಅನ್ನುವಂಥದ್ದು ಅಂಥದ್ದು ಈ ಒಂದು ಘಟನೆ ಆಗ್ಯದ. ABVP ಮೆರವಣಿಗೆ ಒಳಗೆ ಗೃಹ ಸಚಿವರು ಅನ್ನೋ ನಮ್ಮ ಪರಮೇಶ್ವರ್ ಭಾಗಿಯಾಗಿದ್ದರು ತಿಪ್ಟೂರೊಳಗೆ ಅನ್ನೋ ಒಂದು ನ್ಯೂಸ್ ಬರ್ಲಿಕ್ಕೆ ಆಗ್ತದೆ. ಅದಕ್ಕೂ ಸಹಿತ ಈಗ ವಿವಾದ ಸ್ಟಾರ್ಟ್ ಆಗ್ಯದ. ಯಾಕೆ ಹೋದ್ರಪ್ಪ, ಏನು ಹೋದ್ರಿ, ಏನು ಕಾರಣ ಹೋದ್ರಿ, ಹೋಗಿರ್ಬೋದು, ಎದುರಿ ಬಂದಿರ್ಬೋದು, ಹೋಗಿರ್ಬೋದು, ಮತ್ತೇನಾಗಿರ್ಬೋದು, ಅದೇನು ದೊಡ್ಡ ಇಶ್ಯೂನ. ಅದರಲ್ಲೂ ರಾಣಿ ಹಬ್ಬಕ್ಕನ 500ನೇ ವರ್ಷ ಜಯಂತಿ ಮಾಡೋ ಮುಂದೆ ಮೆರವಣಿಗೆ ಹೊಂಟದ, ಎದುರಿಗೆ ಬಂದದ. ರಾಣಿ ಹಬ್ಬಕ್ಕೆ ಅವಳೇನೋ BJPನೂ ಅಲ್ಲ ಅಥವಾ RSSನೂ ಅಲ್ಲ, ಮತ್ತಾರು ಅಲ್ಲ, ಹಾಕಿದ್ದ ಆ ಹೆಣ್ಮಗಳಿದ್ದಾಗ RSS ಇರಲಿಲ್ಲ. ಇದನ್ನ ಅವ್ರು ಗಮನಿಸ್ಬೇಕಾಗ್ಯದ. ಆ ಫಂಕ್ಷನ್ದಲ್ಲಿ ಏನೋ ಬರ್ತೋ ಹೋಗಿ ಹೂವು ಅರ್ಚನೆ ಮಾಡಿ ಬೇಡ ಒಂದೆರಡು ಮಾತು ಮಾತಾಡಿರ್ಬೋದು, ಏನು ಅಡ್ಡಿಲ್ಲ. ಹಬ್ಬಕ್ಕೆ ಇರ್ಬೇಕು, ರಾಣಿ ಹಬ್ಬಕ್ಕೆ ಇರ್ಬೇಕು. ಆದರೂ ಇಶ್ಯೂ ನಿಧಾನಕ್ಕೆ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವ್ರು ಕೇಳಿದ್ರೆ ಅದು ಮಾಹಿತಿ ನನಗಿಲ್ಲದೆ ಅಂತ ಹೇಳ್ತಾ ಇದ್ದಾರೆ. ನಿಧಾನಕ್ಕೆ ಅದನ್ನು ಮತ್ತೊಂದು ಇಶ್ಯೂ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇವರು RSS ಸಾಫ್ಟ್ ಕಾರ್ನರ್ ಅದಾರು ಅಂತ. RSS ನೋಡ್ರಿ ಅದೇನು ಅಸ್ಪೃಶ್ಯ ಸಂಘಟನೆ ಅಲ್ಲ. ಹೌದು, ಅಸ್ಪೃಶ್ಯತೆ ಪಾಲನೆ ಮಾಡಿದಂಥ ಜನ ಇದ್ದಾರೆ. ಅಸ್ಪೃಶ್ಯತೆ ಹುಟ್ಟಿದ ಕಾರಣೀಕರ್ತರಂಥವ್ರು ಸಾಕಷ್ಟು ಜನ ಇದ್ದಾರೆ. ಜಾತಿವಾದವನ್ನು ಮಂಡನೆ ಮಾಡುವಂಥದ್ದು ಮತ್ತು ಹಿಂದೂ ಅನ್ನೋದು ಒಂದು ಜಾತಿ ಅನ್ನೋ ತಿಳ್ಕೊಂಡವರು ಅಲ್ಲಿದ್ದಾರೆ. ಇಡೀ ವಿಶ್ವ ತುಂಬ ಹಿಂದುತ್ವ ಬೆಳೀಲಿ ಅಂತ ಹೇಳೋರು ಇದ್ದಾರೆ. ಅಲ್ಲಿ ಮನೋವಾದಿಗಳಿದ್ದಾರೆ, ಯಾರಿಲ್ಲ, ಎಲ್ಲರೂ ಇದ್ದಾರೆ. ಆದರೆ ಅವ್ರಿಗೆ ಇವತ್ತು ಗೊತ್ತಾಗಿದೆ, ಅನುಭವಕ್ಕೆ ಬಂದದ್ದು. ನಾವು ಕೇವಲ ಇದರಿಂದ ಮಾತಾಡಿದರೆ ಮನುವಾದವನ್ನು ಹಿಡ್ಕೊಂಡು ಹೋದ್ರೆ, ಅದರಲ್ಲೂ ವರ್ಣಾಶ್ರಮ ಪದ್ಧತಿಯಲ್ಲಿ ಮೇಲಿನ ವರ್ಣಗಳಷ್ಟೇ ಹಿಡ್ಕೊಂಡು ಹೋದ್ರೆ ನಮಗೆ ಭವಿಷ್ಯ ನಾವು ಅಧಿಕಾರಕ್ಕೆ ಬರೋದಿಲ್ಲ ಅನ್ನೋದು ಸ್ಪಷ್ಟ ಆಗಿದೆ. ಇವತ್ತು ನಮ್ಮ ನೀತಿಯಲ್ಲಿ ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ಸಿಗರೂ ಅಧಿಕಾರಕ್ಕಾಗಿ ಮಾಡುವಂಥದ್ದು, RSSಗಿರೂ ಅಧಿಕಾರಕ್ಕಾಗಿ ಇವತ್ತು ಮಾಡುವಂಥದ್ದು. ಮೂಲತಃ ಸಾಂಸ್ಕೃತಿಕ ಸಂಘಟನೆ ಅಂತ ಹೇಳ್ಕೊಂಡ್ರು. ರಾಜಕೀಯ ಲಾಭ ಬಂದ ತಕ್ಷಣ ಇವತ್ತು ರಾಜಕೀಯ ಪಕ್ಷಕ್ಕೆ ಪರಿವರ್ತನೆ ಆದಂಗೆ ಆಗಿದ್ದಾರೆ. BJPಯನ್ನು ತಮ್ಮ ಮುಖವಾಡವಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ಸರಿನಾ. RSSನ ವಿರೋಧ ಮಾಡೋದು, ಮೂಲ ಸಿದ್ಧಾಂತಗಳನ್ನು ವಿರೋಧ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಮನೋವಾದವನ್ನು ತಿರಸ್ಕಾರ ಮಾಡೋದು ಅವಶ್ಯಕತೆ ಇಲ್ಲ. ಸ್ತ್ರೀ ಸ್ವಾತಂತ್ರ್ಯ ನ ಅರ್ಹತೆ ಅನ್ನುವಂಥದ್ದಾಗಿರ್ಬೋದು, ವರ್ಣಾಶ್ರಮ ಪದ್ಧತಿನ ಪಾಲನೆ ಮಾಡೋದಾಗಿರ್ಬೋದು, ಇದನ್ನು ಕಠೋರವಾಗಿ ವಿರೋಧ ಮಾಡೋಣ ನಾವು. ಹಾಗಂದ್ರೆ ಅದು ಅಸ್ಪೃಶ್ಯ ಎಲ್ಲರೇ ಅದು RSS ನಮ್ಮದು, ನಮ್ಮ ನೆಲದಲ್ಲಿ ಹುಟ್ಟಿದಂಥದ್ದು, ನಮ್ಮ ಜಲದಲ್ಲಿ ಹುಟ್ಟಿದಂಥದ್ದು, ನಮ್ಮ ವಿಶ್ವಾಸದಲ್ಲಿ ಹುಟ್ಟಿದಂಥದ್ದು, ನಮ್ಮನ್ನು ಆಳಿದಂಥದ್ದು, ನಮ್ಮ ವಿಚಾರಗಳನ್ನ ಆಳಿದಂಥದ್ದು. ನಾವು ಪರಕೀಯರಾಗೋದಕ್ಕೆ, ಗುಲಾಮರಾಗೋದಕ್ಕೆ ಅವ್ರ ವಿಚಾರಗಳು ಸಹಿತ ಅಷ್ಟೇ ಕಾರಣೀಕರ್ತ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಮೊದಲು ತಿಳ್ಕೊಂಡು ಅದರ ನೆಲೆ ಏನದು ಇವತ್ತು ಅದು ತಿಳ್ಕೊಳ್ಳಿಕ್ಕತ್ತದು. RSS ಸಂಘಟಕರು ತಿಳ್ಕೊಳ್ತಾ ಇದ್ದಾರೆ, ಪರಿವರ್ತನೆ ಆಗ್ತಾ ಇದ್ದಾರೆ. ಅವ್ರು ಮೇಲ್ನೋಟಕ್ಕೆ ಆಗಿದ್ದಾರೋ ಒಳಮರಕ್ಕೆ ಆಗಿದ್ದಾರೋ ಅದು ಬೇರೆ ಮಾತು. ಕಾಂಗ್ರೆಸ್ನೂ ಸಾಕಷ್ಟು ಇದ್ದಾರಲ್ರಿ. RSSಗಿಂತಲೂ ಕಠೋರ ಹಿಂದುತ್ವವಾದಿಗಳು ಕಾಂಗ್ರೆಸ್ನಲ್ಲೂ ಇದ್ದಾರೆ, ಬೇರೆ ಪಕ್ಷದಲ್ಲೂ ಇದ್ದಾರೆ. ಆದರೆ ಅವ್ರು ಹೇಳ್ಕೊಡೋದಿಲ್ಲ ಅದನ್ನು. ನಾವು ಇಲ್ಲಪ್ಪ, ನಾವು ಕಾಂಗ್ರೆಸ್ಸಿಗರು ಹಾಗೆ ಹೀಗೆ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲೂ ಇದ್ದಾರೆ, ಇಲ್ಲೂ ಇದ್ದಾರೆ, ಎಲ್ಲ ಕಡೆ ಇದ್ದಾರೆ. ಯಾಕೆ ಮಾತಾಡ್ತಾ ಇದ್ದೀನಪ್ಪ ಅಂತಂದ್ರೆ, ಇವತ್ತು ಪರಮೇಶ್ವರ್ ಅವರು ಹೋಗಿದ್ದಾರೆ ಹಬ್ಬಕ್ಕನ ಇದಕ್ಕೆ. ಅಲ್ಲೇ ವಿವಿಧ ಕಾರ್ಯಕ್ರಮ ಮುಗಿಸ್ಕೊಂಡು ಬರೋ ಮುಂದೆ ಅವರು ಕಾರಣ ಹೋಗೋ ಮುಂದೆ ಶಾಸಕ K ಷಡಕ್ಷರದಲ್ಲಿದ್ದಾಗ ರಥಯಾತ್ರೆ ಬರ್ಲಿಕ್ಕತ್ತದ ಅಂತ ಅದಕ್ಕೆ ಹೋಗಿದ್ದಾರೆ. ಒಟ್ಟು ಹೋಗಿದ್ದಾರೆ. ಆ ಮೆರವಣಿಗೆಯಲ್ಲಿ ಒಯ್ಯುತ್ತಿದ್ದರೆ ಹಳೆ ಹಬ್ಬಕ್ಕೆ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದ್ದಾರೆ. ಕೈ ಮುಗಿದಾರೆ ಅದಕ್ಕೆ ಹಬ್ಬಕ್ಕೆ ಮುಗಿದ್ದಾರೆ. RSSಗೆಲ್ಲ ಹೌದು. ABVP ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಹೌದು, ಅದು ಭಾಗ, ಸಂಘ ಪರಿವಾರದ ಭಾಗ. ಆದರೆ ಅದು ಅಸ್ಪೃಶ್ಯ ಅಲ್ಲ. ಅದ್ರ ವಿಚಾರಗಳನ್ನು ವಿರೋಧ ಮಾಡ್ರಿ ತಪ್ಪಿಲ್ಲ. ಆದ್ರೆ ಅವ್ರು ಮುಟ್ಟಬೇಡ್ರಿ ಅಂದ್ರೆ ಏನು, ಅವ್ರ ಜೊತೆ ಮಾತಾಡಬೇಡ್ರಿ ಅಂದ್ರೆ ಏನು. ನಾವು ಈ ದೇಶ ಇದ್ದೀವಿ, ಎಲ್ಲರ ಜೊತೆ ಮಾತಾಡಲೇಬೇಕಾಗ್ತದ. ಇದು ಸಮಾಜದು, ಅದ ಜಾತ್ಯತೀತತೆ, ಅದ ಶ್ರೇಷ್ಠತೆ, ಅದ ಗಾಂಧಿ ಹೇಳುವಂಥದ್ದು. ಗಾಂಧಿಯೇ ಹಿಂದುತ್ವ ನಮ್ಮದು. ಮತ್ತು ಗಾಂಧಿಯನ್ನು ಇವ್ರಿಗೆ ಪೂಜೆ ಮಾಡ್ತಾರೆ. ಗಾಂಧೀಜಿ ಅವರು ಎಂದೂ ಇದನ್ನು ವಿರೋಧ ಮಾಡಲಿಲ್ಲ. ಅವ್ರ ಕಾಲದಲ್ಲಿ ನಮ್ಮ ಏನು ಸಾವರ್ಕರ್ ಜೊತೆಗೆ ಮಾತಾಡಿದ್ದಾರೆ, ಸಂಪರ್ಕದಲ್ಲಿದ್ದರು. ವೀರ ಸಾವರ್ಕರ್ ಜೊತೆಗೆ. ಅದೇ ಕಾಲಕ್ಕೆ ಅವರು ಆವತ್ತಿನ ಹೆಡಗೇವಾರ ಜೊತೆಗೂ ಸಂಪರ್ಕದಲ್ಲಿದ್ದರು, ಮಾತಾಡ್ತಾ ಇದ್ರು. ಅನೇಕ ಅಭಿಪ್ರಾಯ ಬರ್ತಾಯಿದ್ರು. ಅವ್ರ ವಿಚಾರ ಒಪ್ಪದೇ ಇದ್ದರು.
ಜೊತೆಗೆ ಮಾತಾಡೋದು ಏನದ್ರಿ ಹೆಡಗೇವಾರ ಜೊತೆಗೆ ಅವತ್ತಿನ ಆಚಾರ್ಯ ಜೊತೆಗೆ ಅವರು ಪತ್ರ ವ್ಯವಹಾರ ಆಗಿದೆ ಅಂತ ರೆಕಾರ್ಡ್ಸ್ಗಳಿದ್ದಾವೆ. ಇದರ ಅರ್ಥ ಅವರು ಗಾಂಧಿಯವರು RSS ಇದ್ರು ಅಂತ ಹೇಳಕ್ಕೆ ಆಗೋದಿಲ್ಲ. ಇವತ್ತು ಪರಮೇಶ್ವರವರು ಖಟ್ಟರ್ ಅತ್ಯಂತ ಹಿಂದುಳಿದವರ ಪರವಾಗಿ ದಲಿತರ ಪರವಾಗಿ ಹೋರಾಟ ಮಾಡುವಂಥ ಮನಸ್ಥಿತಿ ಅವ್ರನ್ನೋ ಎದುರಿಗೆ ಬಂದಾಗ ಅನಿವಾರ್ಯವಾಗಿ ಎದುರಿಗೆ ಎಂಥ ವೈರಿ ಬಂದರು. ನಮ್ಮಲ್ಲಿ ಗಾಂಧಿ ಮಹತ್ವದ ಗೊತ್ತದ ನಿಮಗೆ, ಎಂಥ ಪರಮ ವೈರಿ ಇದ್ದರು ಮನೆಗೆ ಬಾಗಿಲಿಗೆ ಬಂದಾಗ ಬರ್ರಿ ಒಳಗಂದಬೇಕಾಗ್ತದೆ. ದಿಸ್ ಈಸ್ ದ ಪಾಲಿಸಿ ಆಫ್ ಅವರ್ ಇಂಡಿಯನ್ ಕಲ್ಚರ್. ನಮ್ಮ ವೈರಿ ಶತಾಯ ಇದ್ದವ್ರಿಗೆ ಅಂಥ ಪ್ರಸಂಗದೊಳಗೆ ಇಲ್ಲಿ ಹುಟ್ಟಿ ಬೆಳೆದದ್ದು ABVP RSS ಇಲ್ಲಿ ಹುಟ್ಟಿ ಬೆಳೆದದ್ದು, ಇಲ್ಲಿ ಜಾತಿವಾದ ನೆಲಗಟ್ಟಲೆ ಬಂದಿರ್ಬೋದು, ಹಿಂದುತ್ವ ನೆಲಗಟ್ಟಲೆ ಬಂದಿರ್ಬೋದು, ಮತ್ತು ನೆಲಗಟ್ಟಲೆ ಬಂದಿರ್ಬೋದು. ಈ ನೆಲದಿಂದ ಹುಟ್ಟಿದ್ದಲ್ಲ ಅದು. ಇವತ್ತು ನಾವು ಟೀಕೆ ಮಾಡೋದು ತಪ್ಪುಕೊಂಡು ಟೀಕೆ ಮಾಡೋದು ಏನೇನು ಬೆಳೆ ಇಲ್ಲ ಬಿಸ್ಕೆಟ್ ಇಲ್ಲ. ಅದು ಹಿಂಸಾವಾದ ಬೇಕಾಗಿಲ್ಲ. ಅಹಿಂಸೆ ಮೂಲಕ ತಿಳಿಸಿ ಹೇಳಿ ಕನ್ವಿನ್ಸ್ ಮಾಡಿ ನಾವು ಒಂದು ಮಾಡೋದು ಬೆಳೆಸೋಕೆ ಪ್ರಯತ್ನ ಮಾಡೋದು. ಇವತ್ತು ಬದಲಾಗ್ತಾ ಇದ್ದಾರೆ. ಮೊದಲೇ ಒಂದು ಏನಿತ್ತಲ್ಲ ರಭಸ ಅದಿಲ್ಲ ಇವತ್ತು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮತ್ತು ಅದಿದ್ದರೆ ಇವತ್ತು ಜನ ಅವ್ರನ್ನ ಆಯ್ಕೆನೂ ಮಾಡ್ತಾರಾಗಿಲ್ಲ. ಈಗ ಪ್ರತಿಯೊಂದು ಹಳ್ಳಿಗೆ ಹೋಗ್ತಾ ಇದ್ದಾರೆ, ಜನರಿಗೆ ಭೇಟಿ ಆಗ್ತಿದ್ದಾರೆ. OBC ಜನರಿಗೆ, SC ST ಎಲ್ಲರಿಗೆ ಭೇಟಿ ಆಗ್ತಾ ಇದ್ದಾರೆ. ನಾವು ನಿಮ್ಮವ್ರಿ ಸಂವಿಧಾನ ಒಪ್ಪಿದ್ರಿ, ಒಂದು ಕಾಲ ಸಂವಿಧಾನ ವಿರೋಧ ಮಾಡಿದವ್ರು. ಇನ್ನು ಅದನ್ನ ಎಷ್ಟು ವರ್ಷ ಇರೋದು ನಾವು ಇವತ್ತು ಸಂವಿಧಾನ ಒಪ್ಪಿದ್ರಿ ಅಂತ ಹೇಳ್ತಾರೆ. ಬದಲು ಮಾಡೋ ಪ್ರಯತ್ನ ಮಾಡೋರು ಆ ಮಾಡ್ತಾರೆ. ಇವತ್ತು ಜನರು ಜಾಗೃತಿ ಆಗಿ ಗೊತ್ತದ ಅವ್ರಿಗೂ. ಅದನ್ನು ನಾವು ವಿಚಾರ ಮಾಡ್ತಾ ಹೋದರೆ ಇಲ್ಲ ಸಂವಿಧಾನ ವಿರೋಧ ಮಾಡಿದರು, ತಿರಂಗ ಜೆಂಡಾ ಒಪ್ಪಿರಲಿಲ್ಲ ಅವರು, ಭಗವಾ ಜೆಂಡಾ ಹಾರಿಸಿದ್ರು. ಇವತ್ತು ಅವ್ರಲ್ಲಿದ್ದಾರೆ ಭಗವಾ ಜೆಂಡಾ ಹಾರಿಸ್ಬೇಕು ನಾವು. ಇದ್ರ ಮೇಲೆ ಏನು ನಮ್ಮ ಪಾರ್ಲಿಮೆಂಟ್ನಲ್ಲಿ ಹಾರಿಸ್ಬೇಕು ಇವತ್ತಿಗೂ ಅವರಲ್ಲದ. ಆದರೆ ಅದು ಸಾಧ್ಯ ಇಲ್ಲ ಅನ್ನೋದು ಅವ್ರಿಗೆ ಮನವರಿಕೆ ಆಗಿದೆ. ಯಾಕೆ ಬಟ್ಟೆಂಗೆ ತೊಗೊಟ್ಟಂಗೆ ಹೇಳಿದರು, ಮಾಡಿದ್ರು, ಒಂದು ಮಾಡಿ ಹೊಡೆದುಕೊಂಡ್ರು. ಆ ಸಮಯದಲ್ಲೇ ಎಲ್ಲರೂ ನಾವು ಒಂದು ಹಿಂದೆಲ್ಲ ಒಂದು ಅಂತ ಹೇಳಿದರು. ಅಷ್ಟಾದರೂ ಇವತ್ತು ನಮ್ಮ ದೃಷ್ಟಿಗೆ ಹೊಂದಾಣಿಕೆ ಆಗ್ತಾಯಿದ್ದಾರೆ. ಅಧಿಕಾರ ನಿಮ್ಗೆ ಸಿಕ್ಕಿರಲಿಕ್ಕಿಲ್ಲ ಕಾಂಗ್ರೆಸ್ ಸಿಕ್ಕಿಲ್ಲ ಅಂದರೆ ಪರಮ ವಿರೋಧ ಮಾಡೋದಲ್ಲ. ಅದರ ಬದಲಾಗಿ ಈ ದೇಶಕ್ಕೆ ಈಗ ಬೇಕಾಗಿದ್ದೇನು, ನೀಡಿ ಏನು ಆ ಕಾರಣ ಲಕ್ಷಿಸಬೇಕಾಗಿದೆ. ಮೊದಲು ಬೇಕಾಗಿದ್ದು ಪ್ರತಿಯೊಬ್ಬ ಯುವಕನಿಗೆ ಉದ್ಯೋಗ ಬೇಕಾಗಿದೆ. ಉದ್ಯೋಗ ಸೃಷ್ಟಿ ಯಾವ ಕ್ಷೇತ್ರದಲ್ಲಿ ಅದ ಅದನ್ನು ಹುಡುಕಬೇಕಾಗಿದೆ. ಇವತ್ತು ಕಾಂಗ್ರೆಸ್ಸಿಗರು ರೈತರಿಗೆ ಬೆಂಬಲ ಬೆಲೆ ಕಾನೂನು ಆಗಬೇಕಾಗಿದೆ. ಆ ದಿಶೆಯಲ್ಲಿ ವಿಚಾರ ಮಾಡಬೇಕಾಗಿದೆ ಈ ಕಾಂಗ್ರೆಸ್ಸಿಗರು. ಎಲ್ಲರಿ ಕರ್ನಾಟಕದಲ್ಲಿ ಬೆಂಬಲ ಬೆಲೆ ಕಾನೂನಾಗಿ ಮಾಡ್ತಾ ಇಲ್ಲ ಇವರು ಸಿದ್ದರಾಮಯ್ಯನವರು. ಇವತ್ತು ಕೇಳುವಂಥ ಪ್ರಶ್ನೆ BJPಗೆ ಟೀಕಾ ಮಾಡ್ತೀರಿ, ಎಲ್ಲ ಮಾಡ್ತೀರಿ. ನೀವು ಹೆಂಗೆ ಹೇಳಿದ್ರಿ ಹಿಂಗೆ ಹೇಳಿದ್ರಿ, MS ಸ್ವಾಮಿನಾಥನ್ ನಾವು ತೊಗೊಂಬರ್ತಾರೆ ಇದು ನಮ್ಮ ಮೋದಿ ಅವರು ಹೇಳಿದ್ರು ಗುಜರಾತ್ ಚೀಫ್ ಮಿನಿಸ್ಟರ್ ಇದ್ದಾಗ ಅಂತ ಹೇಳ್ತೀರಿ. ಅವಾಗ ನಿಮ್ಮಲ್ಲಿ ತೊಗೊಂಬರಲ್ಲ ಅದು ಕರ್ನಾಟಕ ರಾಜ್ಯದ ಮಟ್ಟಿಗೆ. ಅದು ಕನ್ಕರೆಂಟ್ ಲಿಸ್ಟಲ್ಲದ ತರಲಿಕ್ಕೆ ಸಾಧ್ಯ ಇದೆ. ಅದು ನೀವು ಯಾಕೆ ಮಾಡ್ತಾಯಿಲ್ಲ? ಅಟ್ಲೀಸ್ಟ್ ಅವ್ರು ಕೇಂದ್ರ ಹೋಪ್ಲಿ ಬಿಡಿ ನೀವು ಕಾನೂನು ಮಾಡಲಿಲ್ಲ ಸಪೋರ್ಟಿಂಗ್ ಪ್ರೈಸಾ ಮಾಡ್ತಾಯಿಲ್ಲ. ಯಾಕೆ? ನಿಮಗೂ ಪಾರ್ಟಿ ಫಂಡ್ ಬೇಕಾಗಿದೆ, ಹಿತಾಸಕ್ತಿ ಇದೆ ನಿಮ್ಮದು. ಸುಮ್ಮನೆ ವಿರೋಧಕ್ಕಾಗಿ ವಿರೋಧ ಮಾಡೋದಲ್ಲ. ರಾಣಿ ಹಬ್ಬಕ್ಕೆ ಕೈ ಮುಗಿದಾರೆ, ಆಯಿತು ಒಳ್ಳೇದಾಯಿತು ಮುಗಿದು ಬಂದರೆ. ಆದರೆ ಅವರು ಅಲ್ಲಿಂದ ನಾವು RSS ಶರಣಂದಾರ ಅಥವಾ ABVP ಶರಣಂದಾರ, ABVP ವಿಚಾರ ಶ್ರೇಷ್ಠ ಅಂತ ಹೇಳಿದಾರ, ಏನು ಮಾತಾಡಿದಾರ? ಭೇಟಿಯಾಗಿ ಮಾತಾಡಿಸ್ತಾರೆ ಅಲ್ಲಿ ಸಮಸ್ಯೆ ಪಡುವಂಥದ್ದು. ಇದು ಅತ್ಯಂತ ಸಣ್ಣ ಮನಸ್ಸಿನ ಸ್ಥಿತಿ. ಅದಕ್ಕೆ ಕಾಂಗ್ರೆಸ್ ಇಂಥ ವಿಚಾರ ಬಿಟ್ಟುಕೊಂಡು ಈ ದೇಶಕ್ಕೆ ಬೇಕಾಗಿದ್ದು ಉದ್ಯೋಗ, ಈ ದೇಶಕ್ಕೆ ಬೇಕಾಗಿದ್ದು ರೈತಗೆ ಮಾರ್ಕೆಟ್ ಬೇಕಾಗಿದೆ, ಈ ದೇಶಕ್ಕೆ ಬೇಕಾಗಿದ್ದು ಬಡವರಿಗೆ 2 ಹೊತ್ತು ಊಟ ಮಾಡೋದಕ್ಕೆ ಉದ್ಯೋಗಗಳು ಬೇಕಾಗಿದ್ದಾವೆ. ಉದ್ಯೋಗ ಸೃಷ್ಟಿ ಯಾವ ಕ್ಷೇತ್ರದಲ್ಲಿ ಹುಡುಕಬೇಕಾಗಿದೆ ಆ ದಿಶೆಯಲ್ಲಿ ಚಿಂತನೆ ಮಾಡೋದು ಬಿಟ್ಟು ಇದಕ್ಕೆ ಹೋಗಿದ್ರು ಅವರು RSS ಗೀತೆಯನ್ನು ಹಾಡಿದರು, ಇವರು ಹಿಂಗೆ ಭೇಟಿ ಆದರು, ಅಲ್ಲಿ ಭೇಟಿ ಇರಲ್ಲ. ಇವತ್ತು ಜನ ಬುದ್ಧಿವಂತರಾಗ್ತಾ ಇದ್ದಾರೆ. ನಿಧಾನಕ್ಕೆ ಅವ್ರಿಗೆ ಗೊತ್ತಾಗ್ತದೆ ಸರಿ ಅವ್ರು ತಪ್ಪೋದು, ಸರಿ ಇದ್ದರೆ ಸರಿ, ಇಲ್ಲ ಮತ್ತೆ ಅವ್ರು ಹೊಂದ್ಕೊಂಡು ಹೋಗುವಂಥ ವಾತಾವರಣ ಇಲ್ಲದ. ಅದೇನೂ ಇರಲಿ, ಪರಮೇಶ್ವರವ್ರು ಹೋಗಿದ್ದು ತಪ್ಪು ಸರಿನೂ ಅವ್ರಿಗೆ ಬಿಟ್ಟಂಥ ವಿಷಯ. ಯಾಕಪ್ಪ ಅಂತಂದ್ರೆ RSS ಹೌದು ಮೂಲತಃ ಅದು ಇವತ್ತಿಗೂ ಸಹಿತ ಅದ್ರೊಳಗೇನದಪ್ಪ ಅಂತಂದ್ರೆ ಮ್ಯಾಲೆ ಬೆಳೆದು ಕಟ್ಟದ, ಒಳಗೆ ಮಾತ್ರ ಬೇವಿಂದನ ಅದ. ಆ ಮಾತು ಬೇರೆ. ಹಂಗೆ ಅಂತ ತಿಳ್ಕೊಂಡು ಅದನ್ನು ಬೇವದಂತ ಬಿಡಲಿಕ್ಕೂ ಆಗೋದಿಲ್ಲ. ಅದು ನಮ್ಮ ಆರೋಗ್ಯಕ್ಕೆ ಬೇಕಾ. ಯಾಕಂದರೆ ದೇಶ ಉಳಿಬೇಕಾಗಿತ್ತು, ಒಕ್ಕಟ್ಟಾಗಿ ಉಳಿಬೇಕಾಗಿತ್ತು, ನಾವು ಕೂಡಿ ಬದುಕಬೇಕಾಗಿತ್ತು. ಅದು ಬೇಕಾ? ಇಲ್ಲ ಕೆಡಿಸೋದು ಹೋಗ್ಬಿಡ್ತದೆ ರೀ, ಜಗಳ ಹಚ್ಚೋದು ಹೋಗ್ಬಿಡ್ತದೆ. ಅಧಿಕಾರಿಗಳು ಕಡೆಗೆ ಅಟ್ಲೀಸ್ಟ್ ನಾವು ಇದ್ದಾಗ ಶಾಂತಿ ನೋಡಿ ತೋರ್ಸಾಕಾದರೂ ಹೊಂದಾಣಿಕೆ ರಾಜಕಾರಣ ಮಾಡ್ತದೆ. ಅದಕ್ಕೆ ಬರೀ ವಿರೋಧಕ್ಕಾಗಿ ವಿರೋಧ ಮಾಡೋದು RSSನ್ನು ಅಥವಾ RSSನ್ನು ಒಂದು ಅಸ್ಪೃಶ್ಯನಾಗಿ ನೋಡೋದು ಕಾಂಗ್ರೆಸ್ ನೀತಿ ತಪ್ಪದಂತ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಬೇಕಾಗ್ಯದ. ಇನ್ನು ವಿಚಾರ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಂಥ ವಿಷಯ. ಏನೂ ಆಗಲಿ, ಪರಮೇಶ್ವರವರು ಹೋಗಿ ನಮನ ಮಾಡಿದಾರೆ, ದೊಡ್ಡ ವಿಷಯ ಅಲ್ಲ. ಇಷ್ಟ ಅಂತ ತಿಳ್ಕೊಂಡು ಸಾಕಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಮಾಡೋದನ್ನು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯ ಕೈಗೊಂಡು ವಂದನೆಗಳು.